ಒಂದ್ ವೇಳೆ ಇಡೀ ಪ್ರಪಂಚದ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ ನಡೆದ್ರೆ ಏನಾಗಬಹುದು ಅಂತ ಯೋಚನೆ ಮಾಡಿದ್ದೀರಾ? ಇಡೀ ಜಗತ್ತೇ ನಾಶವಾದ್ರೂ ಒಂದು ದೇಶದ ಜನರು ಮಾತ್ರ ಬದುಕುಳಿತಾರೆ. ಆ ದೇಶ ಯಾವುದು ಗೊತ್ತಾ? ಅದೇ ಸ್ವಿಟ್ಜರ್ಲ್ಯಾಂಡ್. ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು. ಸ್ವಿಟ್ಜರ್ಲ್ಯಾಂಡ್ ತನ್ನ ಕೊನೆಯ ಯುದ್ಧವನ್ನ ಮಾಡಿದ್ದು 1847ರಲ್ಲಿ. ಅಂದ್ರೆ ಸುಮಾರು 175 ವರ್ಷಗಳಿಂದ ಇವರು ಯಾವುದೇ ಯುದ್ಧದಲ್ಲಿ ಭಾಗಿಯೇ ಆಗಿಲ್ಲ. ಆದರೆ ಇವರ ತಯಾರಿ ನೋಡಿದ್ರೆ ಇವರು ಪ್ರತಿದಿನ ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಾರೆ ಅನ್ನುವ ಹಾಗಿದೆ. ನೀವು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಒಂದು ಮನೆ ಖರೀದಿಸಿದ್ರೆ ಸರ್ಕಾರವೇ ಆ ಮನೆಯ ಕೆಳಗೆ ಒಂದು ಬಂಕರ್ ನಿರ್ಮಿಸಿಕೊಡುತ್ತೆ. 1963ರಲ್ಲಿ ಜಾರಿಗೆ ಬಂದ ಸಿವಿಲ್ ಡಿಫೆನ್ಸ್ ಕಾನೂನಿನ ಪ್ರಕಾರ ಪ್ರತಿ ಮನೆ, ಅಪಾರ್ಟ್ಮೆಂಟ್, ಶಾಲೆ, ಆಫೀಸ್ ಮತ್ತು ಆಸ್ಪತ್ರೆಗಳ ಕೆಳಗೆ ಬಂಕರ್ ಇರೋದು ಕಡ್ಡಾಯ. ಕೇವಲ ಮನೆಗಳಷ್ಟೇ ಅಲ್ಲ, ನೀವು ಸ್ವಿಟ್ಜರ್ಲ್ಯಾಂಡ್ ನ ಆಲ್ಪ್ಸ್ ಪರ್ವತಗಳ ಒಳಗ್ ನೋಡಿದ್ರೆ ನಿಮಗೆ ಆಳವಾದ ಸುರಂಗಗಳು ಮತ್ತು ವೆಪನ್ ರೂಮ್ಗಳು ಕಾಣಿಸ್ತಾವೆ. ಈ ಬೆಟ್ಟಗಳ ಹತ್ತಿರಕ್ಕೆ ಹೋದಾಗ ನಿಮಗೆ ಸಣ್ಣ ಸಣ್ಣ ಬಂಕರ್ಗಳು ಮತ್ತು ಮಿಲಿಟರಿ ಶಸ್ತ್ರಾಸ್ತ್ರಗಳು ಕಣ್ಣಿಗೆ ಬೀಳ್ತಾವೆ. ಇಲ್ಲಿನ ಜನಸಂಖ್ಯೆ ಕೇವಲ 90 ಲಕ್ಷ. ಆದರೆ ಇವರು 100 ಕೋಟಿಗೂ ಹೆಚ್ಚು ಜನರಿಗೆ ಆಗುವಷ್ಟು ಬಂಕರ್ಗಳನ್ನ ಸಿದ್ಧಪಡಿಸಿದ್ದಾರೆ. ಈ ಬಂಕರ್ಗಳ ಗೋಡೆಗಳು ಕನಿಷ್ಠ 40 ಸೆಂಟಿಮೀಟರ್ ದಪ್ಪವಿದ್ರೆ ಬ್ಲಾಸ್ಟ್ ಡೋರ್ಗಳು 12 ಸೆಂಟಿಮೀಟರ್ ದಪ್ಪವಿರುತ್ತವೆ. ಇಲ್ಲಿ ಕೇವಲ ವಾರಗಳಿಗಲ್ಲ, ವರ್ಷಗಟ್ಲೆಗೆ ಬೇಕಾಗುವಷ್ಟು ಆಹಾರದ ವ್ಯವಸ್ಥೆ ಕೂಡ ಇದೆ. ಇನ್ನು ಆಶ್ಚರ್ಯದ ಸಂಗತಿ ಅಂದ್ರೆ ಇವರು ಕೆಲವು ನಕಲಿ ಹಳ್ಳಿಗಳನ್ನ ಮತ್ತು ಮನೆಗಳನ್ನ ಕೂಡ ಕಟ್ಟಿದ್ದಾರೆ. ಇವುಗಳ ಕೆಳಗೆ ಒಂದಕ್ಕೊಂದು ಸಂಪರ್ಕ ಹೊಂದಿರುವ ರಹಸ್ಯ ಸುರಂಗಗಳಿವೆ. ಅಂದ್ರೆ ಒಂದು ವೇಳೆ ಪ್ರಪಂಚವೇ ಕೊನೆಗೊಳ್ಳುವಂತಹ ಪರಿಸ್ಥಿತಿ ಬಂದ್ರು ಸ್ವಿಟ್ಜರ್ಲ್ಯಾಂಡ್ ಮಾತ್ರ ಸೇಫ್. ಈ ಅದ್ಭುತ ಪ್ಲಾನಿಂಗ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನಮ್ಮ ದೇಶದಲ್ಲೂ ಇಂತಹ ವ್ಯವಸ್ಥೆ ಇರಬೇಕಾ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಫಾಲೋ ಮಾಡಿ.